ಭಾರತವನ್ನು ಮೂರು ವಿಧವಾಗಿ ವಿಂಗಡಣೆ ಮಾಡಿ ನಾವು ನೋಡಿದಾಗ ಒಂದು ಮಹಾಭಾರತ, ಅದಾದಮೇಲೆ ಅಖಂಡ ಭಾರತ ಮತ್ತು ಈಗಿನ ಪ್ರಸ್ತುತ ಭಾರತ. ಪ್ರಸ್ತುತ ಭಾರತವೂ ಕೂಡ ಬೃಹತ್ ಭಾರತ, ಅದಕ್ಕೆ ಇದನ್ನು ಬಿಗ್ ಭಾರತ್ ಅಂತ ಕರಿತೀವಿ. ಆ ಕಾರಣಕ್ಕೆ ನಮ್ಮ ಶಿವಮೊಗ್ಗದಲ್ಲಿ ಈಗ 7 ಗಂಟೆಗೆ ಬಿಗ್ ಭಾರತ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಜಯಪ್ರಕಾಶ್ ಶೆಟ್ಟರು. ಸೊ ಈ ಮೂರು ಭಾರತಗಳನ್ನು ನಾವು 2 ಭಾರತಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ, ಕೇಳಿದ್ದೀವಿ ಮತ್ತು ಈಗಿನ ಭಾರತವನ್ನು ಪ್ರಸ್ತುತ ನೋಡ್ತಾ ಇದ್ದೀವಿ. ಅಕಾರ್ಡಿಂಗ್ ಟು ಏನು ಡಿಫ್ರೆನ್ಸಸ್ ಬುದ್ಧಿ ಅಂದರೆ ಈ ಮೂರು ಭಾರತಗಳನ್ನು ನೋಡಿದಾಗ ಈಗಿನ ಭಾರತ ಎಷ್ಟು ವ್ಯತ್ಯಾಸವನ್ನು ಪಡೆದುಕೊಂಡಿದೆ, ವಿಭಿನ್ನತೆಯನ್ನು ಪಡೆದುಕೊಂಡಿದೆ? ಹೌದು, ಈ ಭಾರತ ಅನ್ನುವಂಥ ಶಬ್ದದ ಅರ್ಥವನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಅಂದರೆ ಭಾರತವನ್ನು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಐತಿಹಾಸಿಕವಾಗಿ ಅಥವಾ ಪೌರಾಣಿಕವಾಗಿ ನಾವು ನೋಡಿದ್ರೆ ಭರತ ಅಂತ ಒಬ್ಬ ಚಕ್ರವರ್ತಿ ಇದ್ದಂತೆ, ಅವನ ಹೆಸರಿನಿಂದ ಇದು ಭಾರತ ಅಂತ ಆಯ್ತಂತೆ ಅಂತ ಒಂದು ವಿಷಯ ಬರ್ತದೆ. ಇದಕ್ಕಿಂತಲೂ ಹಿಂದೆ ಹೋದಾಗ ಭರತ ಮುಚ್ಚತೆ ಅಂತ ಒಂದು ಮಾತು ಬರುತ್ತೆ. ಮನುವಿಗೆ ಭರತ ಅಂತ ಹೆಸರಿತ್ತು, ಹಾಗಾಗಿ ಮಾನವ ಕುಲ ಎಲ್ಲೆಲ್ಲ ವಾಸ ಮಾಡ್ತಾ ಇದೆ ಅಂದರೆ ಮನುವಿನ ಕುಲದಲ್ಲಿ. ಯಾಕೆಂದರೆ ಮಾನವ ಅನ್ನುವಂಥ ಶಬ್ದ ಮನುವಿನಿಂದ ಬಂದಿರತಕ್ಕಂಥದ್ದು. ಮನು ಅನ್ನುವಂಥವನು ಮಾನವರ ಪ್ರಥಮ ವ್ಯಕ್ತಿ ಅಂತ ಹೇಳಿ ಪೌರಾಣಿಕವಾದಂಥ ಹಿನ್ನೆಲೆಗಳಿದ್ದಾವೆ. ಆ ಮನುವಿಗೆ ಭರತ ಅನ್ನುವಂಥ ಹೆಸರಿತ್ತು, ಆದ್ದರಿಂದ ಅವನ ಕುಲದವರು ಎಲ್ಲೆಲ್ಲಿ ವಾಸ ಮಾಡಿದ್ದಾರೆ ಅದೆಲ್ಲದಕ್ಕೂ ಭಾರತ ಅಂತ ಕರೀತಾರೆ ಅಂತ ಇನ್ನೊಂದು ಮಾತು ಇದೆ. ಸೊ ಹಾಗಾಗಿ ನಾವು ಆ ಒಂದು ಅರ್ಥದಲ್ಲಿ ಭಾರತವನ್ನು ತೆಗೆದುಕೊಳ್ಳೋದಾದರೆ ಮಹಾಭಾರತದಕ್ಕಿಂತಲೂ ಪೂರ್ವದ ಒಂದು ವಿಚಾರವನ್ನು ನಾವು ನೋಡೋದಾದರೆ, ಯಾಕೆಂದರೆ ಮಹಾಭಾರತ ನಡೆದಿರ್ತಕ್ಕಂಥದ್ದು ನಮಗೆ 5,000 ವರ್ಷದ ಕಲಿಯುಗದಕ್ಕಿಂತ ಹಿಂದಿನ ಯುಗವಾದಂತಹ ದ್ವಾಪರ ಯುಗದಲ್ಲಿ ಅದು ನಡೆಯಿತು. ಆದರೆ ಭಾರತ ಅನ್ನುವಂಥದ್ದು ಕೇವಲ ದ್ವಾಪರ ಯುಗದಲ್ಲಿ ಪ್ರಾರಂಭವಾದದ್ದಲ್ಲ. ಅದರ ಇತಿಹಾಸ ಅದು ಸತ್ಯಯುಗವನ್ನು ಮೀರಿಸಿರುವಂತಹ ಇತಿಹಾಸ ಇರುವಂತಹ ತ್ರೇತಾಯುಗದಲ್ಲೂ ಇತ್ತು, ಸತ್ಯಯುಗದಲ್ಲೂ ಇತ್ತು. ಸತ್ಯಯುಗಕ್ಕಿಂತ ಪೂರ್ವದಲ್ಲಿ ಬ್ರಹ್ಮನಿಂದ ಯಾವಾಗ ಈ ಒಂದು ಜಗತ್ತು ಪ್ರಾದುರ್ಭಾವವಾಯಿತೋ ಅಲ್ಲಿಂದಲೇ ಭಾರತದ ಇತಿಹಾಸ ಪ್ರಾರಂಭ ಆಗತ್ತೆ. ಯಾಕೆಂದ್ರೆ ಬ್ರಹ್ಮನ ಇತಿಹಾಸದ ಜೊತೆಗೆ ಈ ಭಾರತದ ಇತಿಹಾಸ ಇದೆ, ಬ್ರಹ್ಮಾಂಡದ ಇತಿಹಾಸದ ಜೊತೆಗೆ ಈ ಭಾರತದ ಇತಿಹಾಸ ಇದೆ. ಹಾಗಾಗಿ ಭಾರತ ಅನ್ನುವಂತಹ ಒಂದು ಶಬ್ದ ಏನಿದೆಯಲ್ಲ ಇದು ಅತ್ಯಂತ ಅರ್ಥಪೂರ್ಣವಾದಂಥದ್ದು. ನಾನು ಸುಮಾರು ಈಗ ನಮ್ಮ ಈ ಭೂಮಂಡಲದಲ್ಲಿ ಸುಮಾರು 190ಕ್ಕೂ ಹೆಚ್ಚು ರಾಷ್ಟ್ರಗಳನ್ನು ನಾವು ನೋಡ್ತೇವೆ. ಆದರೆ ಎಲ್ಲ ದೇಶಗಳ ಒಂದು ಹೆಸರನ್ನು ನಾವು ನೋಡ್ತಾ ಹೋದರೆ ಅದಕ್ಕೆ ಏನು ಅರ್ಥ ಇರಬಹುದು ಅಂತ ನೋಡಿದ್ರೆ ಅದರ ಅರ್ಥವನ್ನು ಎಲ್ಲವನ್ನ ಮೀರಿಸಿ ನಿಲ್ಲುವಂಥ ಯಾವುದಾದ್ರೂ ಒಂದು ಅರ್ಥ ಇರುವಂತಹ ಶಬ್ದ ಇದೆ ಅಂತಂದ್ರೆ ಅದು ಭಾರತ ಅನ್ನುವಂಥ ದೇಶದ ಒಂದು ಶಬ್ದ. ಯಾಕೆಂದ್ರೆ ಭಕಾರೋ ಜ್ಞಾನಮಿತ್ಯಾಹುಹು ಅಂತ ಒಂದು ಮಾತು ಬರುತ್ತೆ. ಭಕಾರ ಅಂತಂದ್ರೆ ಅದು ಜ್ಞಾನ ಅಂತ ಅರ್ಥ. ಅದಕ್ಕಾಗಿ ಭಾಸ್ಕರ ಅಂತ ಸೂರ್ಯನಿಗೆ ಕರೀತಾರೆ. ಭಾಸ್ಕರ ಅಂತ ಅಂದ್ರೆ ಏನು? ಬೆಳಕನ್ನ ನೀಡುವವನು ಅಂತ. ಅದಕ್ಕೆ ಅದೇ ಭಕಾರವನ್ನ ಇಟ್ಟುಕೊಂಡು ಇಲ್ಲಿ ಭಾರತಃ ಅಂತ ಶಬ್ದ ಬಂದಿದೆ. ರಥಃ ಅಂತಂದ್ರೆ ಅದರಲ್ಲಿ ನಿರತನಾಗಿರುವಂಥವನು, ಅದರ ಒಳಗೆ ಹೊಕ್ಕಿರುವಂಥವರು, ಅದರ ಅಂತರಾತ್ಮವನ್ನ ಅರಿತುಕೊಂಡಿರತಕ್ಕಂಥವನು ಏನಾಗಿರ್ತಾನೆ? ರಥಃ, ತನ್ನ ರಥಃ. ಭಕಾರದಲ್ಲಿ ರಥನಾಗಿರುವಂಥವನು ಅಂದ್ರೆ ಅರ್ಥ ಏನು? ಜ್ಞಾನದಲ್ಲಿ ರಥನಾಗಿರತಕ್ಕಂಥವನು ಭಾರತ ಅನ್ನುವಂಥದ್ದು. ಈ ಅರ್ಥದಲ್ಲಿ ನಾವು ನೋಡೋದಾದ್ರೆ ಬಹುಶಃ ಈ ಭೌಗೋಳಿಕವಾದಂತಹ ಒಂದು ಎಲ್ಲೆಗಳನ್ನು ಮೀರಿ ನಾವು ಭಾರತವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ನೀವು ಸಾಮಾನ್ಯವಾಗಿ ಈ ನಾವು ಪೂಜೆಗಳನ್ನು ಮಾಡಬೇಕಾದ್ರೆ ಒಂದು ಸಂಕಲ್ಪವನ್ನು ಮಾಡ್ತೇವೆ. ಭರತ ಖಂಡೇ ಭಾರತ ವರ್ಷೆ ಅಂತ ಹೇಳಲ್ಲ ಅಲ್ಲಿ ಬರ್ತದೆ. ಇಲ್ಲಿ ನೋಡಿ, ಭರತ ಖಂಡ ಅಂದ್ರೆ ಬೇರೆ, ಭಾರತ ವರ್ಷ ಅಂದ್ರೆ ಬೇರೆ, ಭಾರತ ದೇಶ ಅಂದ್ರೆ ಬೇರೆ. ಹೌದು, ಭರತ ಖಂಡ ಅಂತಂದ್ರೆ ವಾಸ್ತವಿಕವಾಗಿ ಹಿಂದೆ ಇರತಕ್ಕಂಥ ಒಂದು ಪ್ರಕಾರದಲ್ಲಿ ಭರತಖಂಡ ಅಂದರೆ ವಾಸ್ತವಿಕವಾಗಿ ಇವತ್ತಿನ ಆಲ್ಮೋಸ್ಟ್ ಇಡೀ ಒಂದು ವಿಶ್ವ ಅಂದರೆ ಇವತ್ತು ಮನುಷ್ಯ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾನೆ ಅದೆಲ್ಲವೂ ಭರತಖಂಡದಲ್ಲಿ ಬಂದುಬಿಡ್ತದೆ. ಇವತ್ತು ನಾವು ಏಷ್ಯಾ ಅಂತ ಏನು ಕರಿತೀವಿ, ಏಷ್ಯಾ ಖಂಡ ಅಂತ ಹೇಳಿ, ಈ ಏಷ್ಯಾ ಕಾಂಟಿನೆಂಟ್ ಏನಿದೆ, ಈ ಏಷ್ಯಾ ಕಾಂಟಿನೆಂಟ್ ಇವತ್ತು ಏನು ಮಾಡಿದ್ದಾರೆ, ಯುರೋಪ್ ಅಂತ ಹೇಳಿ ಒಂದು ಭಾಗ ಮಾಡ್ಕೊಂಡಿದ್ದಾರೆ, ಏಷ್ಯಾ ಅಂತ ಒಂದು ಭಾಗ ಮಾಡಿದ್ದಾರೆ. ವಾಸ್ತವಿಕವಾಗಿ ಭೂಮಿಯನ್ನು ನೋಡಿದ್ರೆ ಯುರೋಪ್ ಮತ್ತು ಏಷ್ಯಾ ಒಂದಕ್ಕೊಂದು ಕೂಡಿಕೊಂಡಿರುವಂತಹದ್ದು. ಅದರ ದ್ವೀಪಗಳು ಬೇರೆ ಬೇರೆ ಸ್ವಲ್ಪ ಬೇರೆ ಹರಡಿಕೊಂಡಿದ್ದಾವೆ. ಹಿಂದಿನ ಒಂದು ಕಾಲವನ್ನು ನಾವು ಯಾವಾಗ ಈ ಒಂದು ಸತ್ಯಯುಗ ಅಥವಾ ತ್ರೇತಾಯುಗದ ಒಂದು ಕಾಲದ ಭಾರತವನ್ನು ನಾವು ನೋಡೋದಾದ್ರೆ ಅಲ್ಲಿ ಇಡೀ ಈ ಒಂದು ಭಾರತ ಅಂದ್ರೆ ಇವತ್ತಿನ ಏಷ್ಯಾದಿಂದ ಹಿಡ್ಕೊಂಡು ಯುರೋಪಿಂದ ಹಿಡ್ಕೊಂಡು ಆಸ್ಟ್ರೇಲಿಯಾದಿಂದ ಹಿಡ್ಕೊಂಡು ಈ ಎಲ್ಲಾ ಭಾಗಗಳು ವಾಸ್ತವಿಕವಾಗಿ ಭರತಖಂಡದಲ್ಲೇ ಬರ್ತಾ ಇತ್ತು. ಅದರ ನಂತರ ಬರುವಂತಹದ್ದು ಭಾರತ ವರ್ಷ. ಈ ಭಾರತ ವರ್ಷ ಅಂತಂದ್ರೆ ವಾಸ್ತವಿಕವಾಗಿ ಇವತ್ತು ನೀವು ಗುರುತಿಸುವಂಥ ಅಖಂಡ ಭಾರತ ಅಂತ ಏನು ಹೇಳ್ತೀವಿ ಅದಕ್ಕೆ ಭಾರತ ವರ್ಷ ಅನ್ನುವಂಥ ಒಂದು
ಹೆಸರು ಬಂತು. ಅಂದರೆ ಈ ಪಾಕಿಸ್ತಾನ, ಹಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಹೌದು. ಶ್ರೀಲಂಕಾ ಇವೆಲ್ಲವನ್ನು ಒಳಗೊಂಡಂತಹದ್ದು ಭರತ ವರ್ಷ. ಹೌದು. ಸುಮಾರು ನಮ್ಮ ಭಾರತ, ಅಖಂಡ ಭಾರತ ಅನ್ನುವಂತಹದ್ದು ಸುಮಾರು ಒಂದು 21 ದೇಶಗಳಾಗಿ ಇವತ್ತು ವಿಭಜನೆಯಾಗಿದೆ. 21 ದೇಶಗಳು ನೋಡಿ. ನನ್ನ ಭಾರತ ಮಾತೆ ಎಷ್ಟು ದೇಶಗಳಿಗೆ ಜನನಿ ಅಂತಂದ್ರೆ, ಆ ತಾಯಿಯಿಂದ 21 ದೇಶಗಳು ಹುಟ್ಕೊಂಡಿದ್ದಾವೆ.